ನಮ್ಮ ಸಂವಿಧಾನ ಇದೆಯಲ್ಲ, ಕಾನ್ಸ್ಟಿಟ್ಯೂಷನ್, ಆ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ ಅಸಮಾನತೆಯನ್ನು ತೊಡೆದು ಸಮಾಜದ ಸ್ಥಾಪನೆಯ ಗುರಿ ಮುಟ್ಟೋ ಕಡೆಗೆ ಹೆಜ್ಜೆ ಇಡಬೇಕು ಅಂತ. ಟು ಕಂಬ್ಯಾಟ್ ಇನ್ಇಕ್ವಾಲಿಟಿ ಟು ಮಾರ್ಚ್ ಟು ಅಚೀವ್ ದಿ ಗೋಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಅದನ್ನೇ ವಿಶ್ವಸಂಸ್ಥೆ ಹೇಳುತ್ತೆ. ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಟಾವ್ ಗರೀಬಿ ಹಟಾವೋ, 20 ಅಂಶದ ಆರ್ಥಿಕ ಕಾರ್ಯಕ್ರಮಗಳು, ಉಳುವವನೇ ಭೂಮಿಯ ಒಡೆಯ ಮತ್ತು ಜೀತ ಪದ್ಧತಿ ವಿಮುಕ್ತಿ ಮತ್ತು ಪುನರ್ರಚನೆ, ಸಾಲ ಮಂಜೂರಾಗಿರೋ ಸಾಲ ಏನು ಖಾಸಗಿಯವರು ಕೊಟ್ಟಿದ್ದಾರೆ ಮನ್ನಾ ಮಾಡುವಂಥದ್ದು, ಈ ತರ ಅನೇಕ ಪ್ರಗತಿದ ರಾಷ್ಟ್ರೀಕರಣ, ಬ್ಯಾಂಕ್ಗಳ ರಾಷ್ಟ್ರೀಕರಣ ಮುಖಾಂತರ ಇಡೀ ದೇಶದಲ್ಲಿ ಸಮಾಜ ನಿರ್ಮಾಣ ಕಡೆಗೆ ಕಾಂಗ್ರೆಸ್ಸಿನ ಗುರಿ ಮತ್ತು ಹೆಜ್ಜೆ ಆಯಿತು. ಇದು ಅತ್ಯಂತ ಪ್ರಗತಿಪರವಾದಂಥದ್ದು. ಗಾಂಧೀಜಿಯವರದು ಎಕಾನಮಿ ಪಾಲಿಸಿ ನೋಡಿದ್ರೆ ಬಡವರ ಭಾರತ, ಉಳ್ಳವರ ಭಾರತ, ನಗರ ಭಾರತ ಮತ್ತು ಹಳ್ಳಿಗಳ ಭಾರತ ಅಂತ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ವಿ. ಇದನ್ನೆಲ್ಲ ತೊಲಗಿಸ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ದೇಶವ್ಯಾಪ್ತಿ ಕಾರ್ಯಕ್ರಮ ಮಾಡಿದ್ದಾರೆ. ಕರ್ನಾಟಕದಲ್ಲಿ ದೇವರಾಜ ಅರಸಿದ್ದಾಗೂ ವ್ಯಾಪಕವಾಗಿ ಆಯಿತು. ಈಗ ಸಿದ್ದರಾಮಯ್ಯ ಸರ್ಕಾರ ಬಂದಾಗ 2013-18 ಈಗ ಅತ್ಯಂತ ಪ್ರಗತಿದಾರಕ್ಕೆ ಹೆಜ್ಜೆಗಳ ಮುಖಾಂತರ 5 ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲಾ ಜನರು ಕೂಡ ಯಾರಿಗೆ ನಿರ್ದಿಷ್ಟವಾದಂತ ಆರ್ಥಿಕ ನೆರವಿಲ್ವೋ ಅಥವಾ ಮಾಸಿಕ ಆದಾಯನೇ ಇಲ್ಲದಿರ್ತಕ್ಕಂಥ ಕುಟುಂಬಗಳಿದ್ದಾವೆ, 5 ಗ್ಯಾರಂಟಿಗಳು ಅವರಿಗೆ ಸುಸ್ಥಿರ ಬೆಳವಣಿಗೆ ಮತ್ತು ಸ್ವಾಭಿಮಾನ, ಸ್ವಾವಲಂಬನೆ ಬದುಕಿಗೆ ನೆರವಾಗಬೇಕು ಅನ್ನೋ ಕಾರಣಕ್ಕೆ ಮತ್ತು ಯೂನಿವರ್ಸಲ್ ಇನ್ಕಮ್, ಗ್ಲೋಬಲ್ ಯೂನಿವರ್ಸಲ್ ಇನ್ಕಮ್ ಇರಬೇಕು ಅನ್ನೋದು ಡಾಕ್ಟ್ರಿನ್. ಇದರಲ್ಲಿ ಇದು ರಾಜಕೀಯವಾಗಲಿ ಅಥವಾ ವೋಟ್ಗಾಗಲಿ ಮಾಡೋದಲ್ಲ. ಇಟ್ ಈಸ್ ಬೇಸ್ಡ್ ಆನ್ ದಿ ಕಾನ್ಸ್ಟಿಟ್ಯೂಷನ್ ಡೈರೆಕ್ಷನ್ಸ್. ಏನದು, ಈ ಸಂಪತ್ತನ್ನ ಎಲ್ಲರಿಗೂ ಹಂಚಬೇಕು ಅನ್ನೋದು. ಯಾರಿಗೆ ಹಂಚುವಾಗ, ಯಾರಿಗಿಲ್ವೋ ಅವ್ರಿಗೆ, ಇರೋರ್ಗೂ ಹಂಚಿಕೆ ಆಗಿದ್ರೆ ಅಂತವನ್ನ ಪರಿಶೀಲನೆ. ಗ್ಯಾರಂಟಿಗಳು ಹೋಗೋದಿಲ್ಲ, ಗ್ಯಾರಂಟಿ ಇದ್ದೇ ಇರ್ತದೆ. ಮತ್ತು ಯಾರು ಎಲಿಜಿಬಲ್ ಅಲ್ವೋ, ಯಾರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತ ಬದುಕಿದೆಯೋ ಅವ್ರಿಗೆ ಕೊಟ್ಟು ನಮ್ದು ಸೋಷಿಯಲ್ ಇನ್ವೆಸ್ಟ್ಮೆಂಟ್ಗೆನೆ ಹಣ ಕೊಡದೆ ಸೋಷಿಯಲ್ ಎಕ್ಸ್ಪೆಂಡಿಚರ್ ಮುಖಾಂತರ ಸಮಾಜ ನಿರ್ಮಾಣ ಆಗಬೇಕು. ಆ ಕಾರಣಕ್ಕೆ ದೇರ್ ಇಸ್ ನೋ ಕ್ವಶನ್ ಆಫ್ ಕನ್ಫ್ಯೂಷನ್. ಯಾರು ಬಡವರಿದ್ದಾರೆ, ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ, ಅವರು ಒಂದು ಕಾರ್ಡನ್ನು ಕೂಡ ಮಿಸ್ ಆಗೋದಿಲ್ಲ.